ಲಾಸ್ಟ್ ವೀಕು ಒಬ್ಬ ಇಂಜಿನಿಯರ್ ಬಂದಿದ್ರು, 28 ಇಯರ್ಸ್ ಓಲ್ಡ್. 3 ಇಯರ್ಸ್ ಬ್ಯಾಕೆ ಅವರಿಗೆ ಜಾಯಿಂಟ್ ಪ್ರಾಬ್ಲಮ್ ಬಂದಾಗ ಸ್ಟಿರಾಯ್ಡ್ ತೊಗೊಂಡಿದ್ದಾರೆ. ಸ್ಟಿರಾಯ್ಡ್ ತೊಗೊಂಡ್ಮೇಲೆ ಒಬೆಸಿಟಿ ಬಂದಿದೆ. ಒಬೆಸಿಟಿ ಬಂದಮೇಲೆ ಡಯಾಬಿಟಿಸ್ ಬಂದಿದೆ ಅವರಿಗೆ. ಡಯಾಬಿಟಿಸು ಮತ್ತು ಒಬೆಸಿಟಿ ಇದ್ದ ಸಲುವಾಗಿ ಕಾಲಿಗೆ ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಡಾಕ್ಟರ್ ಕಡೆ ತೋರಿಸಿದಾಗ ಕಾಲು ಸಲುವಾಗಿ ಕ್ರಿಯೇಟಿನ್ 1.5 ಬಂದಿದೆ. ಮತ್ತೆ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಬಟ್ ಇವತ್ತು ನನ್ನ ಕಡೆ ಬಂದದ್ದು ಕ್ರಿಯೇಟಿನ್ 5.8. ಆಮೇಲೆ ಅವರಿಗೆ ಈಗ ಬಯಾಪ್ಸಿ ಮಾಡಿದರೆ ಕಿಡ್ನಿ ಕ್ರಿಸೆಂಟಿಕ್ ಜೇನ್ ಅಂತ ಅಂದರೆ ಇನ್ಫೆಕ್ಷನ್ ಸಲುವಾಗಿ ಕಿಡ್ನಿ ಪ್ರಾಬ್ಲಮ್ ಆಗಿ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿದೆ. ಅದಕ್ಕೆ ನಾರ್ಮಲ್ ಕ್ರಿಯಾಟಿನ್ ಅಂದರೆ ಎಷ್ಟಪ್ಪ ಅಂದ್ರೆ 0.6 to 1.2 ಅಂತೀವಿ. ಅದಕ್ಕೆ ಸ್ವಲ್ಪ ಹೆಚ್ಚಾಗಿದ್ರು ಸಹಿತ ಇಟ್ ಮೇ ಬಿ ಅಂದ್ರೆ ಅರ್ಲಿ ಸೈನ್ ಆಫ್ ಕಿಡ್ನಿ ಪ್ರಾಬ್ಲಮ್. ಹೊಳ್ಳಿ ರಿಪೀಟ್ ಚೆಕ್ ಮಾಡ್ಬೇಕಾಗತ್ತೆ, ನಾರ್ಮಲ್ ಆಗಿದೆಲ್ಲ ಅಂತ ಎನ್ಶ್ಯೂರ್ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಅರ್ಲಿ ಡಿಟೆಕ್ಷನ್ ಇಂದ ಏನು ಹೆಲ್ಪ್ ಆಗುತ್ತಪ್ಪ ಅಂದ್ರೆ ನಾವು ಕಿಡ್ನಿ ಡಿಸೀಸನ್ನು ಕಂಪ್ಲೀಟ್ಲಿ ರಿವರ್ಸ್ ಮಾಡ್ಬೋದು. ಅದಕ್ಕೆ ಕಿಡ್ನಿ ಪ್ರಾಬ್ಲಮ್ ಇವತ್ತು ಶುರು ಆಯ್ತಂದ್ರೆ ಫಸ್ಟ್ 15 days ನಾವು ಗೋಲ್ಡನ್ ಪೀರಿಯಡ್ ಅಂತೀವಿ. ನೆಕ್ಸ್ಟ್ 1 month 3 months. ಇದು ಒಂದ್ಸಲ ಇವಾಗ ಕರೆಗಿಂಪಲ್ ಕ್ರಿಯೇಟಿನ್ 1.2 1.4 ಆಗ್ಯದ ಬಿಡು ನಡಿತೈತಿ ಅಂತ ನಮ್ಮ ಕಡೆ ನೆಫ್ರಾಲಜಿಸ್ಟ್ ಭೇಟಿ ಆಗಲಿಲ್ಲ ಅಥವಾ ಇವ್ಯಾಲ್ಯೂಷನ್ ಮಾಡಲಿಲ್ಲ ಅಂದ್ರೆ ಕಿಡ್ನಿ ಡಿಸೀಸ್ ಪರ್ಮನೆಂಟ್ ಆಗಿರ್ತೈತಿ. ಇದೇ ಒಬ್ಬ ಇಂಜಿನಿಯರ್ ಬೆಸ್ಟ್ ಎಕ್ಸಾಂಪಲ್. ಅದಕ್ಕೆ ಅರ್ಲಿ ಡಿಟೆಕ್ಷನ್ ಅಂದ್ರೆ ಬೇಗ ನಾವು ಕಿಡ್ನಿ ಪ್ರಾಬ್ಲಮ್ನ ಪತ್ತೆ ಹಚ್ಚೋದ್ರಿಂದ ನಾವು ಕಿಡ್ನಿಯನ್ನು ನಾರ್ಮಲ್ ಇಟ್ಕೊಳ್ಳೋಕೆ ಸಾಧ್ಯದ ಮತ್ತು ಡಿಸೀಸ್ ಪ್ರೋಗ್ರೆಸ್ ಆಗಿ ಡಯಾಲಿಸಿಸ್ ಹೋಗ್ಲಿಕ್ಕೆ ಪ್ರಿವೆಂಟ್ ಮಾಡ್ಬೋದು. ಯಾರಿಗೆ ಒಬೆಸಿಟಿ ಐತಿ, ಯಾರಿಗೆ ಡಯಾಬಿಟಿಸ್ ಐತಿ, ಯಾರಿಗೆ BP ಐತಿ, ಯಾರಿಗೆ ಇನ್ಫೆಕ್ಷನ್ ಆದ ಕ್ರಿಯೇಟಿನ್ ಚೆಕ್ ಮಾಡ್ಕೋಬೇಕು. ಮತ್ತು ಯೂರಿನ್ ಎಕ್ಸಾಮಿನೇಷನ್ನು ಅದ್ರ ಜೊತೆ ಭಾಳ ಇಂಪಾರ್ಟೆಂಟ್. ಈ ಪೇಷಂಟ್ಗೆ ಇಂಜಿನಿಯರ್ ಯೂರಿನ್ ಎಕ್ಸಾಮಿನೇಷನ್ನೇ ಮಾಡಿಲ್ಲ 6 ತಿಂಗಳಾದ್ರೂ. ಈ ಟ್ರೀಟ್ ಮಾಡೋದ್ರಿಂದ ನಾವು ಕಿಡ್ನಿ ರೋಗ ಕ್ಲಿಯರ್ ಮಾಡ್ಬೋದು ಮತ್ತು ಮುಂದೆ ಕಿಡ್ನಿ ಪರ್ಮನೆಂಟ್ ಡ್ಯಾಮೇಜ್ ಹೋಗದಂತೆ ನೋಡ್ಕೋಬಹುದು.